ನಮಸ್ಕಾರ ಎಲ್ಲರಿಗೂ ವೇದಿಕ್ ಜರ್ನಿಗೆ ಸ್ವಾಗತ. ಇಂದು ನಾವು ಭೂಮಿಯೊಳಗಡೆ ಸುಂದರವಾದ ಕ್ರಿಸ್ಟಲ್ಗಳು ಹೇಗೆ ರಚನೆಯಾಗುತ್ತವೆ ಎಂದು ತಿಳಿದುಕೊಳ್ಳೋಣ. ಕ್ರಿಸ್ಟಲ್ಸ್ ಎಂದರೆ ಖನಿಜಗಳು, ಅಂದರೆ ಮಿನರಲ್ಸ್ ಎನ್ನುತ್ತಾರೆ. ನಿಧಾನವಾಗಿ ಮಿನರಲ್ಸ್ಗಳು ತಣ್ಣಗಾದಾಗ ಅವುಗಳ ಅಣುಗಳು ಸರಿಯಾಗಿ ಸೇರಿ ರಚಿಸುವ ಸುಂದರ ಸ್ಪಷ್ಟ ಆಕಾರದ ಕಲ್ಲುಗಳನ್ನು ಕ್ರಿಸ್ಟಲ್ ಎಂದು ಕರೆಯುತ್ತಾರೆ. ಭೂಮಿಯ ಒಳಭಾಗದಲ್ಲಿ ಅನೇಕ ರಹಸ್ಯಗಳು ಅಡಗಿವೆ. ಅದರಲ್ಲಿ ಒಂದು ಕ್ರಿಸ್ಟಲ್ಗಳ ಜನನ. ಈ ವಿಡಿಯೋದಲ್ಲಿ 4 ಟೈಪ್ಸ್ ಆಫ್ ಕ್ರಿಸ್ಟಲ್ ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೆಯದು ಮಗ್ಮ. ಸಾವಿರಾರು ಕಿಲೋಮೀಟರ್ ಆಳದಲ್ಲಿ ಅತಿ ಹೆಚ್ಚು ಉಷ್ಣ ಮತ್ತು ಒತ್ತಡದ ನಡುವೆ ಕಲ್ಲುಗಳು ಕರಗಿದ ಸ್ಥಿತಿಯಲ್ಲಿ ಮಗ್ಮ ಹರಿಯುತ್ತವೆ. ಈ ಮಗ್ಮವು ನಿಧಾನವಾಗಿ ತಣ್ಣಗಾದಾಗ ಅದರೊಳಗಿನ ಖನಿಜಗಳು ಸೇರಿ ಸುಂದರವಾದ ಕ್ರಿಸ್ಟಲ್ಗಳ ಆಕಾರವನ್ನು ಪಡೆಯುತ್ತವೆ. ಎಕ್ಸಾಂಪಲ್ ಕ್ವಾರ್ಟ್ಸ್ ಕ್ರಿಸ್ಟಲ್. ಇದನ್ನ ನಾವು ಯೂಶಲಿ ಗ್ಲಾಸಸ್ ಆಗಿ ಬಳಸೋದನ್ನ ತುಂಬಾ ನೋಡಿರ್ತೀವಿ. ಹಾಗೆ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಆಗಿಯೂ ಬಳಸ್ತಾರೆ. ಜ್ಯುವೆಲ್ರಿಯಲ್ಲೂ ಯೂಸ್ ಮಾಡ್ತಾರೆ. ಡೆಕೋರೇಟಿವ್ ಐಟಮ್ಸ್ ಆಗೂ ಯೂಸ್ ಮಾಡ್ತಾರೆ. ಧ್ಯಾನ ಮತ್ತು ಹೀಲಿಂಗ್ ವಸ್ತುಗಳಾಗಿಯೂ ಕೂಡ ಯೂಸ್ ಮಾಡ್ತಾರೆ. ಸೆಕೆಂಡ್, ಅತಿ ಹೆಚ್ಚು ಉಷ್ಣ ಮತ್ತು ಒತ್ತಡ. ಭೂಮಿಯ ಆಳದಲ್ಲಿ ತಾಪಮಾನ ಲಕ್ಷಾಂತರ ಡಿಗ್ರಿ ಸೆಲ್ಸಿಯಸ್ ತನಕ ತಲುಪಬಹುದು. ಭೂಮಿಯ ಆಳದಲ್ಲಿ ತಾಪಮಾನ ಮತ್ತು ಒತ್ತಡ ತುಂಬ ಹೆಚ್ಚು ಇರುತ್ತದೆ. ಅದರ ಪರಿಣಾಮವಾಗಿ ಖನಿಜಗಳು ಪುನಃ ಜೋಡಣೆಗೊಂಡು ಹೊಸ ಸ್ಫಟಿಕ ಆಕಾರ ರೂಪವನ್ನು ಪಡೆಯುತ್ತವೆ. ಎಕ್ಸಾಂಪಲ್ ಗ್ರಾನೈಟ್. ಇದನ್ನು ನಾವು ಭೌತಶಿಲ್ಪ, ಕಟ್ಟಡ ಕನ್ಸ್ಟ್ರಕ್ಷನ್ಗೆಲ್ಲ ಯೂಸ್ ಮಾಡ್ತೀವಿ. ಈವನ್ ಫ್ಲೋರಿಂಗ್ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಕೂಡ ಯೂಸ್ ಮಾಡ್ತಾರೆ. ಥರ್ಡ್ ಒನ್, ಹಾಟ್ ವಾಟರ್, ಅಂದರೆ ದ್ರವಣಗಳಿಂದ ರೂಪುಗೊಳ್ಳುವುದು. ಕೆಲವೊಮ್ಮೆ ಬಿಸಿ ನೀರಿನಲ್ಲಿ ಖನಿಜಗಳು ಕರಗುತ್ತವೆ. ಆ ದ್ರವಣ ಬಿರುಕುಗಳಲ್ಲಿ ಸೇರಿ ನಿಧಾನವಾಗಿ ತಣ್ಣಗಾದಾಗ ಅದರೊಳಗಿನ ಅಣುಗಳು ಅಂಟಿಕೊಂಡು ಕ್ರಿಸ್ಟಲ್ ಆಕಾರವನ್ನು ಪಡೆಯುತ್ತವೆ. ಎಕ್ಸಾಂಪಲ್ ಅಮೆಥಿಸ್ಟ್. ಈ ಕ್ರಿಸ್ಟಲ್ಗಳನ್ನು ಜೆಮ್ಸ್ಟೋನ್ಸ್ ಮತ್ತು ಜ್ಯುವೆಲರಿ, ಆರ್ಟ್, ಡಿಸ್ಪ್ಲೇ ಪೀಸಸ್ಗಳಲ್ಲಿ ಬಳಸುತ್ತಾರೆ. ಫೋರ್ತ್, ದಿ ಲಾಸ್ಟ್ ಒನ್, ಟೈಮ್ ಅಂಡ್ ಅರ್ತ್ ಮೂಮೆಂಟ್ಸ್, ಅಂದರೆ ಭೂಮಿಯ ಚಲನೆ ಮತ್ತು ಕಾಲ. ಈ ಪ್ರಕ್ರಿಯೆ ಸಾವಿರಾರು ವರ್ಷಗಳ ಕಾಲ ನಡೆಯುತ್ತದೆ. ನಿಧಾನವಾದ ತಣ್ಣಗಾಗುವಿಕೆ, ಒತ್ತಡ ಮತ್ತು ಭೂಮಿಯ ಚಲನೆಗಳಿಂದ ಕ್ರಿಸ್ಟಲ್ಗಳು ದೊಡ್ಡದಾಗಿ ಬೆಳೆಯುತ್ತವೆ. ಆದ್ದರಿಂದ ಕ್ರಿಸ್ಟಲ್ಗಳು ಪ್ರಕೃತಿಯ ಕಲೆಯಂತಿವೆ. ಉಷ್ಣ, ಒತ್ತಡ ಮತ್ತು ಕಾಲ ಸೇರಿ ಅವುಗಳನ್ನು ನಿರ್ಮಿಸುತ್ತವೆ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈವನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.